ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಮನೆಯಲ್ಲೇ ತುಂಬ ಈಸಿಯಾಗಿ ಕೊಬ್ಬರಿ ಬಿಸ್ಕೆಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕೊಬ್ಬರಿ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಹೊರಗಡೆಯಿಂದ ಯಾವುದೇ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಆಗಲಿ ಅಥವಾ ಮಿಲ್ಕ್ ಮೇಡ್ ಆಗಲಿ ಸೋಡಾ ಆಗಲಿ ಬೇಕಿಂಗ್ ಪೌಡ್ರ್ ಆಗಲಿ ಏನೂ ಕೂಡ ಬೇಡ. ಕೇವಲ ಒಂದು ಸಿಂಪಲ್ಲಾಗಿ ಒಂದು ಮೇಯ್ನಾಗಿ ಒಂದು 3 ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಈ ರೀತಿ ರುಚಿಯಾಗಿರ್ತಕ್ಕಂಥ ಕೊಬ್ಬರಿ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಒಣ ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ. ಅಂದರೆ ಕೊಬ್ಬರಿನ ಅದರ ಮೇಲ್ಗಡೆ ಬ್ರೌನ್ ಕಲರ್ ಪಾರ್ಟ್ನ ತೆಗ್ದು ಸಣ್ಣಗೆ ಹೆಚ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಕರಗಿಸಿ ಹಾಕ್ಕೊಂಡು ಈ ತುಪ್ಪಕ್ಕೆ ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಅರ್ಧ ಅಥವಾ 3/4 ಕಪ್ಪಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟು ಸಕ್ಕರೆ ಪುಡಿನ ನಾವು ಇದಕ್ಕೆ ಸೇರಿಸ್ಕೊಬೇಕು. ಬರೀ ಸಕ್ಕರೆ ಹಾಕೋದೆಲ್ಲ, ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ಚೆನ್ನಾಗಿ ಬೀಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಪುಡಿ, ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಪುಡಿ ಹಾಗೆಯೇ 1 ಕಪ್ಪಷ್ಟು ಮೈದಾ ಹಿಟ್ಟು. ಈಗ ಅರ್ಧ ಕಪ್ ತುಪ್ಪ, ಅರ್ಧ ಕಪ್ಪು ಕೊಬ್ಬರಿ ಪುಡಿ ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟು, ಇದಿಷ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ, ಈ ಹದಕ್ಕೆ ಬರೋವರೆಗೂ ಕೂಡ ಚೆನ್ನಾಗಿ ಕಲಿಸ್ಕೊಬೇಕು. ಅಥವಾ ಹಿಟ್ಟು ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಒಂದು 2 ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ. ಕಾಯಿಸಿ ಆರಿಸಿರ್ತಕ್ಕಂಥ ಹಾಲು ಅಥವಾ ಹಸಿ ಹಾಲಾದರೂ ಪರವಾಗಿಲ್ಲ, ಹಾಲನ್ನು ಹಾಕಿ ಉಂಡೆ ಹದಕ್ಕೆ ಬರೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ನಾವು ಇದಕ್ಕೆ ಯಾವುದೇ ರೀತಿ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ ಏನೂ ಯೂಸ್ ಮಾಡಿಲ್ಲ, ಅಥವಾ ಎಕ್ಸ್ಟ್ರಾ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಮಿಲ್ಕ್ ಮೇಡ್ ಆಗಲಿ ಏನೂ ಕೂಡ ಹಾಕಿಲ್ಲ. ಇದು ಬರೀ 3 ಇಂಗ್ರೀಡಿಯೆಂಟ್ಸು, ತುಪ್ಪ, ಕೊಬ್ಬರಿ ಪುಡಿ ಹಾಗೆಯೇ ಮೈದಾ ಹಿಟ್ಟು. ಇದಿಷ್ಟರಲ್ಲೇ ಕೂಡ ತುಂಬ ರುಚಿಯಾಗಿ ಬರುತ್ತೆ. ನಾವು ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ನಾವು ಹೇಗೆ ನಿಪ್ಪಟ್ಟು ಅದನ್ನ ತಟ್ತೀವಿ ಕೈಯಲ್ಲಿ, ಅದೇ ಇದರಲ್ಲಿ ಎಲ್ಲನೂ ಕೂಡ ಈ ರೀತಿ ತಟ್ಕೊಬೇಕಾಗುತ್ತೆ. ಒಂದು ರೌಂಡ್ ಶೇಪಲ್ಲಿ ಸೈಡು ಸ್ವಲ್ಪ ಒಡ್ಕೊಳ್ಳುತ್ತೆ, ಏನು ತೊಂದರೆ ಏನಿಲ್ಲ. ಈ ರೀತಿ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ನಾವು ಏನು ಸ್ವಲ್ಪ ಉಳಿಸಿಟ್ಕೊಂಡಿದ್ವಲ್ಲ ಕೊಬ್ಬರಿ ಪುಡಿ, ಅದರೊಳಗಡೆ ಡಿಪ್ ಮಾಡಿ ಇದನ್ನು ಎಲ್ಲನೂ ತೆಗೆದಿಟ್ಕೊಬೇಕಾಗುತ್ತೆ. ನಾವು ಒಂದು ಸೈಡಿಗೆ ಹಾಕಬೇಕು ಅಂತ ಏನಿಲ್ಲ, ಫುಲ್ ಅದನ್ನು ಬಿಸ್ಕೆಟನ್ನು ಅದರೊಳಗಡೆ ಕ್ಲೀನಾಗಿ ಡಿಪ್ ಮಾಡಿ ಇದೇ ರೀತಿಯಲ್ಲಿ ಎಲ್ಲನೂ ಕೂಡ ಮಾಡ್ಕೊಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳೋದಂತೂ ತುಂಬ ಈಸಿನೇ ಇರುತ್ತೆ. ಹಾಗೆಯೇ ಇದು ಟೇಸ್ಟ್ ಅಂತೂ ನಾವು ಹೊರಗಡೆ ಬೇಕ್ರಿನಲ್ಲೆಲ್ಲ ಹೇಗೆ ತರ್ತೀವಿ ಅದೇ ಇದರಲ್ಲೂ ಕೂಡ ಇರುತ್ತೆ. ಹಾಗೆಯೇ ಇದನ್ನು ಬೇಕ್ ಮಾಡಬೇಕಾದ್ರೆ ಇದನ್ನು ಏನು ನಾವು ಮನೆಯಲ್ಲೇ ಮಾಡ್ತೀವಲ್ಲ, ಇದ್ರದ್ದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಏನು ಯೂಸ್ ಮಾಡಿರ್ತೀವಿ ತುಪ್ಪ ಅಥವಾ ಈ ಕೊಬ್ಬರಿ ಪುಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಬಿಸ್ಕೆಟ್ಗಳನ್ನು ರೆಡಿ ಮಾಡಿಕೊಂಡು ಏನು ಮಿಕ್ಕಿರ್ತಕ್ಕಂಥ ಕೊಬ್ಬರಿ ಪುಡಿ ಇದೆ ಅದನ್ನು ಇದ್ರ ಮೇಲ್ಗಡೆ ಎಲ್ಲನೂ ಉದುರಿಸ್ಕೊಂಡು ಚೆನ್ನಾಗಿ ಇದನ್ನು ಅದ್ರ ಮೇಲಿಂದ ಒಂದು ಸ್ವಲ್ಪ ಹಾಗೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ, ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಹಾಗೆಯೇ ಮೇಲ್ಮೇಲೆ ಇದನ್ನು ಅದಕ್ಕೆ ಹಿಡ್ಕೊಳ್ಳೋ ಅಷ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಓವನ್ ಇದ್ರೆ ನೀವು ಓವನಲ್ಲೂ ಕೂಡ ಮಾಡ್ಕೊಬೋದು. ಈ ರೀತಿ 2 ಸೈಡು ಕೂಡ ನೋಡಿ ಒಂದ್ಸಲ ಎಲ್ಲನೂ ಕೂಡ ತಿರುವು ಹಾಕ್ಕೊಂಡು 2 ಸೈಡಿಗೂ ಕೂಡ ಇದನ್ನು ಕೊಬ್ಬರಿ ಪುಡಿ ಏನು ಮಿಕ್ಕಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಓವನ್ ಇದ್ದರೆ ಓವನಲ್ಲೂ ಕೂಡ ನೀವು ಅದನ್ನು ಸ್ವಲ್ಪ ಪ್ರೀ ಹೀಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಬೇಕ್ ಮಾಡೋದಕ್ಕೂ ಕೂಡ ಇಡ್ಬೋದು. ಓವನ್ ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಕೂಡ ನಾವು ಮನೆಯಲ್ಲೇ ಮಾಡ್ಕೊಬೋದು. ನೆಕ್ಸ್ಟ್ ಇದನ್ನು ಇಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಸವರ್ಕೊತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕಿ ಸವರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಡಸ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ಬಟರ್ ಪೇಪರ್ ಕೂಡ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೇಮ್ ಇದೇ ಮೆಥಡಲ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿ ಅದ್ರ ಮೇಲೆ ಬಟರ್ ಪೇಪರ್ನ ಇಟ್ಟು ನಾವು ಏನು ಮಾಡ್ಕೊಂಡಿದ್ವಲ್ಲ ಬಿಸ್ಕೆಟು ಅದನ್ನೆಲ್ಲನೂ ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಕ್ಲೀನಾಗಿ ಎಲ್ಲನೂ ಜೋಡಿಸ್ಕೊಂಡು ಸ್ವಲ್ಪ ಗ್ಯಾಪ್ನ ಕೊಟ್ಟು ಜೋಡಿಸ್ಕೊಳ್ಳಿ. ಬಿಸ್ಕೆಟ್ಗಳನ್ನ ಜೋಡಿಸ್ಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಳ್ಳದೆ ರೀತಿಯಲ್ಲಿ ಆ ರೀತಿಯಲ್ಲಿ ಎಲ್ಲನೂ ಕೂಡ ಜೋಡಿಸ್ಕೊಂಡು ನಾವು ಮುಂಚೆನೇ ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಕೊಬೇಕಾಗುತ್ತೆ. ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡು ಒಂದು 5 ನಿಮಿಷ ಅದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಆ ಬಾಣಲೆ ಬಿಸಿ ಆಗೋವರೆಗೂ ಕೂಡ ಬಿಟ್ಟು ನೆಕ್ಸ್ಟ್ ಒಂದು 5 ನಿಮಿಷ ಆದಮೇಲೆ ನಾವು ಏನು ಬಿಸ್ಕೆಟ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ರೀತಿ ಪ್ಲೇಟು ಅದನ್ನು ಅದರೊಳಗಡೆ ಇಟ್ಟು ಒಂದು 20 ನಿಮಿಷ, ಒಂದು ಅರ್ಧ ಗಂಟೆನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಮಧ್ಯೆ ಒಂದು ಸ್ವಲ್ಪ ತೆಗೆದು ನೋಡಿಕೊಂಡು ಅಥವಾ ಅದೇನು ಬೆಂದಿದೆಯಾ ಅಂತ ನೋಡಿಕೊಂಡು ಒಂದ್ಸಲ ಎಲ್ಲನೂ ಕೂಡ ತಿರುವು ಹಾಕೊಬೇಕಾಗುತ್ತೆ. ಒಂದೇ ಸೈಡ್ ಬೇಯಿಸೋದಕ್ಕಿಂತ ಒಂದು ಸ್ವಲ್ಪ ಒಂದು 1/4 ಗಂಟೆ ಆದಮೇಲೆ ಅದನ್ನು ನೋಡಿಕೊಂಡು ತಿರುವು ಹಾಕ್ಕೊಂಡು ಅದೇ ರೀತಿ ಇದರಲ್ಲಿ ನಾವು ಒಂದು ಅರ್ಧ ಗಂಟೆವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರ್ತಕ್ಕಂಥ ಕೊಬ್ಬರಿ ಬಿಸ್ಕೆಟ್ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.